I'm happy that people are getting the services. Most of them, are not aware of this. But then, because of this camp, since they all are getting used by the doctors and nurses, yeah, I'm happy. And God bless all. Thank you. ನಮಸ್ಕಾರ. ಬಹಳಷ್ಟು ಒಂದು ಕೆಲಸ ನೀವೆಲ್ಲ ಬಂದಿದ್ದೀರಾ, ಬಹಳಷ್ಟು ಸೀರಿಯಸ್ ಎಲ್ಲರೂ ಒಳ್ಳೆ ಮಾಡ್ತಾ ಇದ್ದೀರಾ. ಅದಕ್ಕೆ ನೇತೃತ್ವದಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ನಡೀತದೆ. ಏನಕ್ಕೆ ಇಷ್ಟಪಡ್ತೀರಾ ಮೇಡಮ್? ಮೇಜರ್ ಅಗಸ್ಟಿನ್ ಜಾಕ್ ಅವರು ಇಲ್ಲಿ ಒಂದು ಜನಗಳಿಗೆ ಹೆಲ್ತ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಎಲ್ಲರೂ ಏನಾಗುತ್ತೆ, ತಮ್ಮ ಕೆಲಸದಲ್ಲಿ ತಾವು ಬ್ಯುಸಿಯಾಗಿರ್ತಾರೆ, ಆರೋಗ್ಯದ ಕಡೆ ಗಮನ ಇರಲ್ಲ. ಆದ್ರೆ ಇವರು ಎಲ್ಲರನ್ನು ಒಗ್ಗೂಡಿಸಿ ಆರೋಗ್ಯ ತಪಾಸಣೆ ಶಿಬಿರ ಮಾಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ BP ಶುಗರ್ ಇರೋದು ಗೊತ್ತಿಲ್ಲ. ಈ ಒಂದು ಚೆಕಪ್ ಇಂದ ಅವ್ರಿಗೆ ಐಡೆಂಟಿಫೈ ಆಗ್ತಾ ಇದೆ. ಜೊತೆಗೆ ಎಲ್ಲರಿಗೂ ಕಣ್ ಟೆಸ್ಟ್ ಮಾಡಿಸಿ ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಜೊತೆಗೆ ಒಂದು ರಕ್ತದಾನ ಶಿಬಿರವನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಕಲೆಕ್ಟ್ ಆಗಿರೋ ರಕ್ತನ ಕಿದ್ವಾಯಿ ಕ್ಯಾನ್ಸರ್ ಮಕ್ಕಳಿಗೆ ಉಚಿತವಾಗಿ ಕೊಡ್ತಾ ಇದೀವಿ. ಇಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಜನಪರ ಕೆಲಸಗಳು ಇವೆಲ್ಲ ಮೇಜರು. ಜೊತೆಗೆ ಅವರು ಒಂದು ಕ್ಯಾಂಪ್ ಮಾಡಿದ ಲಾಭವನ್ನ ತುಂಬಾ ಜನರು ತಗೊಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ತಾವು ಏನಂದ್ರೆ ಒಂದು ಪುನೀತ್ ಕೆಲಸ, ಒಂದು ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀರಾ. ಬಹಳಷ್ಟು ಕಮರ್ಷಿಯಲ್ ಆಗಿ ಯೋಚನೆ ಮಾಡೋದು, ವ್ಯಾವಹಾರಿಕವಾಗಿ ಯೋಚನೆ ಮಾಡೋ ದಿನಗಳಲ್ಲಿ ನೀವು ಬಡವರಿಗೆ ಒಳ್ಳೇದ್ ಮಾಡ್ತಾ ಇದ್ದೀರಾ. ಈ ಒಂದು ಸೇವಾ ಮನೋಭಾವ ನಿಮ್ಗೆ ಹೆಂಗ್ ಗೊತ್ತಿದೆ ಸರ್? ನನಗೆ ಚಿಕ್ಕ ವಯಸ್ಸಿಂದ ಅದಿದೆ. ಆಕ್ಚುಲಿ ಒಂದು ಸೇವೆ ಮಾಡುವಂತ ಒಂದು ಚಿಕ್ಕ ವಯಸ್ಸಿಂದ ನನ್ಗೆ ಇದೆ. ಈ ಹೆಲ್ತ್ ಕ್ಯಾಂಪ್ ಅಂದ್ರೆ ನಮ್ಮ ತಮ್ಮನಾಗಿರೋ ಇಲ್ಲೆಲ್ಲ ಇದಾರಲ್ಲ ನಮ್ ಜೊತೆ ಅಕ್ಕಪಕ್ಕ, ಇವೆಲ್ಲ ಮಾತಾಡಿ ಒಂದು ಪ್ಲಾನ್ ಮಾಡಿದ್ದು. ನನ್ನ ಪ್ಲಾನ್ ಅಲ್ಲ, ಇವ್ರ ಪ್ಲಾನು. ಇಲ್ಲಿಗೆ ಬಂದ್ಬಿಟ್ಟು ಒಂದು ಹೆಲ್ತ್ ಕ್ಯಾಂಪ್ ಬೇಕಂತ. ಈ ಹೆಲ್ತ್ ಕ್ಯಾಂಪ್ ಏನಕ್ಕಂದ್ರೆ ಬಹಳ ಜನಕ್ಕೆ ಒಂದು ಅವೇರ್ನೆಸ್. ತುಂಬಾ ಜನಕ್ಕೆ ತಲೆ ಸುತ್ತು ಇರುತ್ತೆ, ಅವ್ರು ಚೆಕ್ ಮಾಡಲ್ಲ ಏನ್ ಪ್ರಾಬ್ಲಮ್ ಅಂತ. ಆಮೇಲೆ ಕೆಲವು ಜನಕ್ಕೆ ಡಿಫ್ರೆಂಟ್ ಕೈಂಡ್ ಆಫ್ ಕಾಯಿಲೆಸ್ ಇರುತ್ತೆ, ಅವ್ರಿಗೆ ಗೊತ್ತಾಗೋದಿಲ್ಲ. ಇಲ್ಲಿ ಬಂದು ಒಂದು BP ಶುಗರ್ ಚೆಕ್ ಮಾಡ್ಕೊಂಡ್ರೆ ಅವ್ರಿಗೆ ಅದು ರೆಕ್ಟಿಫಿಕೇಶನ್ ಆಗುತ್ತೆ, ಇವ್ರಿಗೆ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗುತ್ತೆ. ಮತ್ತೆ ಕನ್ನಡಕ್ಕೆ ತುಂಬಾ ಜನಕ್ಕೆ ಬೇಕಾಗಿರುತ್ತೆ, ಟೈಮ್ ಇರಲ್ಲ. ಇಲ್ಲಿಂದ ಹಾಸ್ಪಿಟಲ್ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು ಮತ್ತೆ ಕನ್ನಡಕ್ಕೆ ಜಾಸ್ತಿ ಎಕ್ಸ್ಪೆನ್ಸಿವ್ ಅನ್ಕೊಂಡು ಆ ಕಣ್ಣ ಹಂಗೆ ಬಿಟ್ಬಿಡ್ತಾರೆ. ಸೊ ಅಂತವ್ರಿಗೆಲ್ಲ ಹೆಲ್ಪ್ ಮಾಡಿದ್ರೆ ಅದು ಒಳ್ಳೇದಾಗತ್ತೆ ಅಂತ ಅಷ್ಟೇ. ಅದು ಇದು ಹಿಂದ್ಗಡೆ ಇರೋದು ಅಷ್ಟೇ. ಜನಗಳು ಒಳ್ಳೇದಾಗ್ಲಿ, ನಮ್ಮ ಅಣ್ಣ ತಮ್ಮರೆಲ್ಲ ಸೇರ್ಕೊಂಡು ಹೇಳಿದ್ದಾರೆ ಈ ತರ ಮಾಡೋಣ. ಇಲ್ಲಿರೋರಿಗೆ ತುಂಬಾ ರಿಕ್ವೈರ್ಮೆಂಟ್, ವೆಂಕಟೇಶ್ವರ ವಾರ್ಡ್ ನಂಬರ್ 65 ಇರೋರಿಗೆ ಬಹಳ ರಿಕ್ವೈರ್ಮೆಂಟ್ ಇದೆ ಇದು ಹೆಲ್ತ್ ಕ್ಯಾಂಪ್. ಅದಕ್ಕೋಸ್ಕರ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ವಿ. ಗೊತ್ತಿಲ್ಲ, ದೇವರಿಗೆ ಸೇವೆ ಮಾಡ್ತಾ ಇಲ್ಲ, ದೇವರ ಆಶೀರ್ವಾದ ಸಾಕು ನನಗೆ. ಆ ದೇವರು ನಮ್ ಜೊತೆ ಇದ್ರೆ, ಜನ ನಮ್ ಜೊತೆ ಇದ್ರೆ ಸಾಕು. ಅದು ಒಂದು ನನಗೆ ಒಂದು ಸ್ಯಾಟಿಸ್ಫೈ ಇದೆ, 100% ಸ್ಯಾಟಿಸ್ಫೈ ಇದೆ. ಇದೇ ತರ ಇನ್ನೂ 4 ಕ್ಯಾಂಪ್ ಸಹ ಮಾಡ್ತೀನಿ. ಈ ವಾರ್ಡಲ್ಲಿ ಎಲ್ಲಾ ಕಡೆನೂ ಮಾಡ್ತೀನಿ. ಬೇರೆ ಏರಿಯಾದಲ್ಲಿ ಕೇಳಿದ್ರೆ ಕ್ಯಾಂಪ್ ಮಾಡಕ್ ರೆಡಿ ಆಗಿದ್ದೀನಿ. ಇನ್ನೊಂದು ನಿಮ್ ಬಗ್ಗೆ ಜೊತೆಗೆ ನೀವು ಯಾವ್ದಾದ್ರು ಒಂದು ಪಕ್ಷದಲ್ಲಿ ರಾಜಕಾರಣ ಬಂದು ಒಂದು ಕಾರ್ಪೊರೇಟ್ ಏನಾದ್ರು ಆದ್ರೆ ಇನ್ನು ಬಡವರಿಗೆ ಇನ್ನೂ ಒಳ್ಳೇದಾಗುತ್ತೆ. ಅದ್ರ ಬಗ್ಗೆ ನಮ್ಗೆ ಏನಾದ್ರು ಯೋಚನೆ ಇದೆಯಾ? ನೋಡಿ, ಬೇಸಿಕ್ ನೀಡ್ಸ್ ತುಂಬಾ ಏರಿಯಾದಲ್ಲಿ ಇಲ್ಲ, ಅದನ್ನ ನಾವು ಮಾಡ್ಬೇಕಂತ ಇದೀವಿ. ಅಕಸ್ಮಾತ್ ನಮ್ಗೆ ಒಂದು ಆಪರ್ಚುನಿಟಿ ಸಿಕ್ಕಿ ನಾನು ಒಂದು ಪಾಲಿಟಿಕ್ಸ್ ಅಲ್ಲಿ ಇವಾಗ ಈ ವಾರ್ಡ್ ಅಲ್ಲಿ ನಾನು ಕಾರ್ಪೊರೇಟ್ ಆಗಿ ಕಂಟೆಸ್ಟ್ ಮಾಡಿದ್ರೆ 100% ಜನ ಏನ್ ಕೇಳ್ತಾರೆ ಅದನ್ನ ಮಾತ್ರ ಮಾಡ್ತೀನಿ. ದೊಡ್ಡವ್ರು ಏನ್ ಕೇಳ್ತಾರೆ ಅದನ್ನ ಮಾಡಲ್ಲ. ಜನ ಇಲ್ಲಿರೋ ಲೋಕಲ್ ಅಲ್ಲಿ ವಾರ್ಡ್ ಅಲ್ಲಿ ಇರೋ ಒಬ್ಬೊಬ್ಬ ಲೇಡಿ, ಒಬ್ಬೊಬ್ರು ಮಹಿಳೆ, ಅಕ್ಕ ತಂಗಿರು ಏನೇನ್ ಕೇಳ್ತಾರೋ ಅದನ್ನ ಮಾಡಕ್ ರೆಡಿ ಇದೀನಿ ನಾನು. 100%